ನನ್ನ ವಿಷಯಕ್ಕೆ ನೀನ್ಯಾಕಮ್ಮ ಕಣ್ಣೀರಾಗ್ತೀಯಾ? ಹೇಳಿದ್ನಲ್ಲ ಅಣ್ಣ, ನೀವು ನಮ್ಮ ಅಣ್ಣ ಇದ್ದಂಗೆ ಅಂತ. ಆಯ್ತಮ್ಮ, ನಾನೀಗ ಏನ್ ಮಾಡ್ಬೇಕು ಹೇಳು. ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ಈ ಒಂದು ವಾರದಲ್ಲಿ ಅವ್ರಿಗೆ ಬದುಕಕ್ಕೆ ಕಷ್ಟ ಆಗ್ಬಿಡ್ಬೇಕು. ನೀವು ಸುಮ್ಮನೆ ಇರೋರಲ್ಲ, ಏನ್ ಬೇಕಾದ್ರೂ ಮಾಡ್ತೀರಾ ಅಂತ ಆ ಪ್ರೇಮ್ ಪ್ರಮೋದ್ಗೆ ಭಯ ಶುರುವಾಗ್ಬೇಕು. ಆಗ ನಿಮಗ್ ದುಡ್ಡು ವಾಪಸ್ ಸಿಗುತ್ತೆ. ಇಲ್ಲಾಂದ್ರೆ ಹೀಗೆ ಮೋಸ ಮಾಡ್ಕೊಂಡು ಸುಳ್ಳು ಹೇಳ್ಕೊಂಡು ತಿರುಗ್ತಾರೆ. ನಿಮಗ್ ಮೋಸ ಮಾಡಿದ್ರೆ ಅದು ನನಗ್ ಮೋಸ ಆದಂಗಲ್ವಾಣ. ಏನಪ್ಪ ಇವಳು ಮನೆ ಮಕ್ಕಳು ಪರವಾಗಿ ಮಾತಾಡೋದು ಬಿಟ್ಟು ಬಂದೋನ್ ಪರವಾಗಿ ಮಾತಾಡ್ತಿದ್ದಾಳೆ ಅಂತ ತಪ್ಪು ತಿಳ್ಕೊಬಿಡಿ ಅಣ್ಣ. ನೋಡಿ, ನ್ಯಾಯ ಯಾರ ಸ್ವತ್ತು ಅಲ್ಲ, ಅದು ನ್ಯಾಯ ಇದ್ದವ್ರಿಗೆ ಮಾತ್ರ ಸಿಗ್ಬೇಕು. ಅಷ್ಟೇ ಅಷ್ಟೇ ಅಣ್ಣ. ನೋಡಮ್ಮ, ಒಳ್ಳೆಯದು ಯಾರು ಹೇಳಿದ್ರು ತಲೆ ಬಾಗಿ ತಗೋತೀನಿ. ನೀನಿಷ್ಟು ಹೇಳಿದೆಯಲ್ಲ, ಅದನ್ನು ತಂಗಿಯಾಗಿ ಹೇಳಿದೆಯಲ್ಲ, ಇನ್ಮೇಲೆ ನೋಡ್ತಾ ಇರು. ನಾನು ನಮ್ಮ ಮಕ್ಕಳಿಗೆ ನರಕ ಏನು ಅನ್ನೋದನ್ನ ಕ್ಷಣಕ್ಕೂ ತೋರಿಸ್ತೀನಿ. ಅಷ್ಟು ಮಾಡಿ ಅಣ್ಣ, ನೀವಿನ್ ಹೋಗಿ ಬನ್ನಿ. ಸರಿಮ್ಮ, ನಾನು ಬರ್ತೀನಿ. ಏನೇ ಕಷ್ಟ ಇದ್ರೂ ನನ್ನ ನೆನೆಸ್ಕೋ. ನೋಡು, ಇದು ನನ್ನ ನಂಬರು. ಏನಾದ್ರು ಇದ್ರೆ ಫೋನ್ ಮಾಡಿ. ಬರ್ತೀನಮ್ಮ. ಯಾವುದೋ ಅನ್ನೋ ನಂಬರಿಂದ ಕಾಲ್ ಬರ್ತಿದೆ. ರಿಸೀವ್ ಮಾಡಲೋ ಬೇಡವೋ? ಬೇಡ ಬೇಡ ಬೇಡ. ರಿಸೀವ್ ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ ಬೇಕಾ, ಲೋನ್ ಬೇಕಾ ಅಂತ ತಲೆ ತಿಂತಾರೆ. ಯಾರಿದು ಪದೇ ಪದೇ ಫೋನ್ ಮಾಡ್ತಿದ್ದಾರೆ? ಹಲೋ, ಯಾಕ್ರಿ ಪದೇ ಪದೇ ಫೋನ್ ಮಾಡ್ತಾ ಇದ್ದೀರಾ? ನೀವು ಫೋನ್ ಮಾಡ್ತಿದ್ರು ನಾನು ಕಟ್ ಮಾಡ್ತಿದ್ದೀನಿ ಅಂದ್ರೆ ಆ ಕಡೆಯಿಂದ ಒಂದು ವಾಯ್ಸ್ ಬರುತ್ತೆ, ನೀವು ಫೋನ್ ಮಾಡ್ತಿರೋ ಚಂದಾದಾರರು ಬಿಸಿ ಆಗಿದ್ದಾರೆ ಅಂತ. ಇದು ನಿಮಗೆ ವಾಯ್ಸ್ ಬರ್ತಿದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ. ಬರ್ತಿದ್ರು ನೀವು ನನಗೆ ಕಾಲ್ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ನಾಚಿಕೆ ಇದೆಯಾ, ಮರ್ಯಾದೆ ಇದೆಯಾ, ಕಾಮನ್ ಸೆನ್ಸ್ ಇದೆಯಾ? ಛೇ, ಏನೇ ಲೀಲಾ, ನಾನ್ ನಿನಗೆ ಎದೆ ಹಾಲು ಕುಡಿಸ್ದೆ ಬೆಳೆಸಿರ್ಬೋದು, ಆದ್ರೆ ಪ್ಯಾಕೆಟ್ ಹಾಲಾದ್ರೂ ಕುಡಿಸ್ ಬೆಳೆಸಿದ್ದೀನಿ. ನಿನ್ ತಾಯಿಗೆ ಮಾನ ಮರ್ಯಾದೆ ಇಲ್ವಾ ಅಂತ ಕೇಳ್ತಾ ಇದೀಯಾ? ಅಯ್ಯೋ ದೇವ್ರೆ, ನನ್ ಗಂಡ ಅಂತೂ ಸೊಪ್ಪು ಹಾಕಲ್ಲ. ಇನ್ ನನ್ ಮಗಳು ನೀನು ಹೀಗೆ ಮಾಡ್ಬಿಟ್ಯಾ? ಇನ್ ನಾನಿರ್ಬಾರ್ದು. ಅಯ್ಯೋ ಅಮ್ಮ, ನೀನ್ ಯಾಕೆ ಯಾವುದೋ ಅನ್ನೋ ನಂಬರಿಂದ ಕಾಲ್ ಮಾಡ್ತಿದ್ಯಾ? ಯಾವುದೋ ಸ್ಕ್ಯಾಮ್ ಕಾಲ್ ಅಂತ ನಾನು ರಿಸೀವ್ ಮಾಡಲಿಲ್ಲ. ಪ್ಲೀಸ್ ನೀನು ನೊಂದ್ಕೊಳ್ಬೇಡ ಅಂತ ಹೇಳ್ಬಿಟ್ರೆ ಆಗುತ್ತಾ ಲೀಲಾ? ಈ ಜೀವಕ್ಕೆ ನೋವು ಬಿಟ್ರೆ ಇನ್ನೇನ್ ಸಿಕ್ಕಿದೆ ಹೇಳು ಈ ಜೀವನದಲ್ಲಿ? ಯಾಕಮ್ಮ ಈ ತರ ಮಾತಾಡ್ತಿದ್ಯಾ? ಇರೋದ್ರಲ್ಲಿ ನೆಮ್ಮದಿಯಾಗಿರ್ಬೇಕು, ಆಸೆ ಪಟ್ರೆ ದುಃಖನೇ ಆಗೋದು. ನೋಡು, ನೀನು ನಂಗೆ ಬುದ್ಧಿ ಹೇಳೋಗಾದ್ಯಾ? ಅಯ್ಯೋ ಹೋಗ್ಲಿ ಬಿಡಮ್ಮ. ಇದ್ಯಾವುದು ಬೇರೆ ನಂಬರಿಂದ ಫೋನ್ ಮಾಡಿದ್ಯಾ? ಬೇರೆ ನಂಬರ್ ಅಲ್ಲ ಕಡೆ, ನಂದೇ ಫ್ರೀ ಸಿಮ್ಮು. ಪಕ್ಕದ ಮನೆ ಶಿವು ತಂದ್ಕೊಟ್ಟ. ₹1 ಕೊಡೋಂಗಿಲ್ವಂತೆ. ಇದರಲ್ಲಿ ಇಂಟರ್ನೆಟ್ ಫ್ರೀ, ಕಾಲ್ ಮಾಡಿದ್ರೆ ಅದು ಫ್ರೀ. ಅದೇ ಗೌರ್ಮೆಂಟ್ ಅವ್ರು ಮಾಡಿದ ಹಾಗೆ ಬಸ್ ಫ್ರೀ, ಅಕ್ಕಿ ಫ್ರೀ, ಹಾಗೆ ರೀಲ್ಸ್ ನೋಡೋದಕ್ಕೆ ಇಂಟರ್ನೆಟ್ ಫ್ರೀ. ಅದಕ್ಕೆ ಇನ್ನೂ ಬದುಕಿದ್ದೀನಿ. ಅಮ್ಮ, ಬೇರೆ ನಂಬರು ಯಾಕೆ ನಿಂಗೆ? ನಿಮ್ಮ ಅಪ್ಪನಿಂದ ಮುಕ್ತಿ ಎಲ್ಲಿ ಸಿಗುತ್ತೆ ಹೇಳು? ಅವ್ರ ನಂತರ ಬಂದು ಮೊಬೈಲ್ ತಗೊಂಡು ಯಾರಿಗೆ ಕಾಲ್ ಮಾಡಿದೆ, ಯಾರ ಹತ್ರ ಏನ್ ಮಾತಾಡಿದೆ ಅಂತ ಕೇಳ್ತಾರೆ. ಇದಕ್ಕಿಂತ ಅವಮಾನ ಇನ್ನೇನ್ ಬೇಕು ಹೇಳು? ನಾನು ಏನ್ ಮಾಡಬಾರ್ದು ಮಾಡಿದ್ದೀನಿ? ಅಮ್ಮ, ನೀನೇನ್ ಮಾತಾಡ್ತೀಯ? ನಂಗೆ ಕೇಳಿಸ್ತಿಲ್ಲ. ತಪ್ಪು ಮಾಡಿ ತಿತ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಲ್ಲನೆ. ಸರಿ, ಹೋಗ್ತೀನಿ. ಆದ್ರೆ ನಿಮ್ಮಪ್ಪ ಒಳ್ಳೆ ರಾಕ್ಷಸನ್ ತರ ಆಡ್ತಾ ಇದಾರೆ. ಅದಕ್ಕೆ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ನಂಬರ್ ತಗೊಂಡಿದ್ದೀನಿ. ನೀನು ಈ ನಂಬರಿಗೆ ವಾಪಸ್ ಕಾಲ್ ಮಾಡೋದಕ್ಕೆ ಹೋಗ್ಬೇಡ. ನಿನ್ನ ಜೊತೆ ಮಾತಾಡಬೇಕು ಅಂತ ಅಂತಾಗ ನಾನೇ ಈ ನಂಬರಿಂದ ಮಾಡ್ತೀನಿ, ಆಯ್ತಾ? ಅಮ್ಮ, ಇದೆಲ್ಲ ಬೇಕಿತ್ತಾ? ನನಗೆ ಬೇಜಾರಾಗ್ತಿದೆ ನೋಡು. ಇರು, ಅಪ್ಪನ ಹತ್ರ ನಾನು ಮಾತಾಡ್ತೀನಿ. ಅಯ್ಯೋಯ್ಯೋ ಬೇಡಪ್ಪ. ಆಮೇಲೆ ಮಗಳ ಹತ್ರ ಎಲ್ಲಾನು ಓದ್ರು ಬಿಟ್ಟಿದ್ಯಾ ಅಂತ ನನ್ನನ್ನು ಹಿಡ್ಕೊಳ್ತಾರೆ. ಇಲ್ಲ, ನೀನು ಫ್ರೀ ಇದ್ದಾಗ ಮನೆ ಕಡೆ ಬಾ. ನಂಗೊಬ್ಳಿಗೆ ಈ ಮನೇಲಿ ಭಯ ಆಗತ್ತೆ, ನಿಮ್ಮ ಅಪ್ಪ ಯಾವಾಗ ಬಂದು ಹೊಡೆದ್ಬಿಡ್ತಾರೋ ಅಂತ. ಅದಕ್ಕೆ ಫೋನ್ ಮಾಡಿದೆ. ಅಯ್ಯೋ ಅಮ್ಮ, ಅಪ್ಪ ಸುಮ್ಮನೆ ಆ ಥರ ಮಾತಾಡ್ತಾರೆ, ಅವ್ರು ಏನು ಮಾಡಲ್ಲ, ನೀನು ಹೆದರ್ಕೋಬೇಡ. ನಾನು ಆದಷ್ಟು ಬೇಗ ಫ್ರೀ ಮಾಡಿಕೊಂಡು ಮನೆಗೆ ಬರ್ತೀನಿ, ನೀನು ಧೈರ್ಯವಾಗಿರು. ಏನು ಧೈರ್ಯನೋ ಏನೋ.
ನಿಮ್ಮ ಅಪ್ಪನಿಂದ ನನ್ನ ಪ್ರಾಣ ಹಾನಿ ಆಗದೆ ಇರಲಿ ಅಂತ ತಿಮ್ಮಪ್ಪನಿಗೆ ಹರಕೆ ಕಟ್ಕೊಂಡಿದ್ದೀನಿ ಕಣೆ. ನನ್ನ ಪ್ರಾಣ ಉಳಿದ್ರೆ ಸಾಕು. ಆರಾಮಾಗಿರು ಅಂತ ಹೇಳಿಲ್ವಾ? ನಾನು ಬರ್ತೀನಿ, ಇವಾಗ ನೀನು ಫೋನ್ ಇಡು, ಹುಷಾರು ಆಯ್ತಾ? ಎಂಥ ಜೀವನ ಇದು. ಕದ್ದು ಮುಚ್ಚಿ ಮಗಳಿಗೆ ಫೋನ್ ಮಾಡೋಗತ್ತೆ ಇನ್ಯಾರಿಗೂ ಬರಬಾರ್ದು. ಪಾಪ ಅಮ್ಮ, ಒಂದು 2 ದಿನದ ಮಟ್ಟಿಗಾದರೂ ನಾನು ಮನೆಗೆ ಹೋಗಿ ಬರಬೇಕು. ನಮ್ಮ ಕಣ್ಣೆದ್ರಿಗೇನೆ ನಮ್ಮ ಗಂಡಂದ್ರನ್ನ ಹೇಗೆ ಹೊಡೆದ್ಬಿಟ್ಟು ಆ ರೌಡಿ. ನಾವೇನೂ ಮಾಡೋಕ್ಕಾಗ್ಲಿಲ್ವಲ್ಲ ಅಕ್ಕ. ಸಮಾಧಾನ ಮಾಡ್ಕೋ ಸರು. ಅವನನ್ನು ಎದುರಿಸೋದು ದೊಡ್ಡ ವಿಷಯ ಅಲ್ಲ, ಆದರೆ ವಿಷಯ ದೊಡ್ಡದಾದ್ರೆ ಹೇಗೆ ಗೊತ್ತಾಗತ್ತೆ. ಹೇಗೆ ಗೊತ್ತಾದ್ರೆ ಏನೇನೆಲ್ಲ ಆಗ್ಬೋದು ಅಂತ ನಿನಗೆ ಗೊತ್ತಲ್ವಾ ಸರು? ಎಂಥ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡ್ಬಿಟ್ವಿ ಅಕ್ಕ. ನಮಗೆಲ್ಲ ಇದೆ, ಆದರೆ ಕಷ್ಟಗಳೇ ಹೋಗ್ತಿಲ್ವಲ್ಲ ಅಕ್ಕ. ಸರು, ಕೆಲವು ಜನ ಅನ್ಕೊಂತಾರೆ ದುಡ್ಡಿದ್ರೆ ನಮ್ಗೆ ಯಾವ ಕಷ್ಟನೂ ಬರಲ್ಲ ಅಂತ. ಇನ್ನು ಕೆಲವರು ಹೆಸರಿದ್ರೆ ನಾವೇನು ಬೇಕಾದ್ರೂ ಮಾಡ್ಬೋದು, ಎಂಥ ಕಷ್ಟನಾದ್ರೂ ಎದುರಿಸ್ಬೋದು ಅಂತ. ಆದರೆ ದುಡ್ಡು ಹೆಸರು ಎರಡೂ ಹೊಸ ಸಮಸ್ಯೆ ತರುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ ಸರು. ನಿಜ ಅಕ್ಕ, ನಮ್ಮನ್ನೇ ನೋಡಿ. ಆ ರೌಡಿಗೆ ಕೊಡಬೇಕಾಗಿರೋದು ಅದು ಈಜೆ ಮನೆಗೆ ಹೋಲಿಸಿದ್ರೆ ತುಂಬ ಸಣ್ಣ ಅಮೌಂಟು. ಅದನ್ನೇ ನಮ್ಮ ಕೈಲಿ ಕೊಡೋದಕ್ಕಾಗ್ತಿಲ್ಲ. ಎಲ್ಲಿ ಏಜೆ ಹೆಸ್ರಿಗೆ ಮಸಿ ಬಳ್ದಂಗೆ ಆಗುತ್ತೋ, ನಮ್ಮ ಗಂಡಂದ್ರು ಮಾಡಿರೋ ಸಮಸ್ಯೆಗೆ ಎಲ್ಲಿ ಏಜೆ ತಲೆ ಕೊಡಬೇಕಾಗುತ್ತೋ ಅಂತ ನಮಗೆ ಎಷ್ಟೇ ನೋವಾದರೂ ಅವಮಾನ ಆದರೂ ನಾವು ಸುಮ್ಮನೆ ಇದ್ದೀವಿ. ಆ ಪಾಪಿ ನಮ್ಮ ಗಂಡಂದ್ರ ಮುಂದೆ ನಮಗೆ ಎಷ್ಟು ಕೆಟ್ಟದಾಗ ಬೈದ, ನಮ್ಮ ಹತ್ರ ಎಷ್ಟು ಕೆಟ್ಟದಾಗ ನಡ್ಕೊಂಡ, ನಮ್ಮ ತಾಳಿ ಕೀಳಕ್ ಬಂದ. ಪಾಪ ನಮ್ಮ ಗಂಡಂದ್ರು ನಮ್ಮನ್ನ ಕಾಪಾಡಬೇಕಾಗಿರೋರು ಪರಿಸ್ಥಿತಿಗೆ ಕಟ್ಟು ಬಿದ್ದು ಅವ್ರಿಗೆ ಏನು ಮಾಡಕ್ ಆಗ್ಲಿಲ್ಲ. ಇದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಕೆಟ್ಟ ಟೈಮು ಯಾವ ಸಂಸಾರಕ್ಕೂ ಬರಬಾರ್ದು ಸರ್. ಅಕ್ಕ ಪ್ಲೀಸ್ ನೋಡ್ಕೋಬೇಡಿ. ಈ ಸಮಸ್ಯೆಗೆ ಏನು ಸೊಲ್ಯೂಷನ್ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ಈ ಸಮಸ್ಯೆನ ಸಾಲ್ವ್ ಮಾಡೋರೊಬ್ಬರಿದ್ದಾರೆ. ಅವರೊಬ್ಬರು ಇದ್ರೆ ಸಾಕು. ನಮಗೆ ಅವಮಾನ ಮಾಡಿದವರು ಕಾಲಿಗೆ ಬಿದ್ದು ಬೇಡ್ಕೊಳ್ಳೋ ಹಾಗೆ ಮಾಡ್ತಾರೆ. ನಾನು ಅದನ್ನು ಮಾಡಿಸ್ತೀನಿ. ಅಕ್ಕ, ಅಕ್ಕ ಎಲ್ಲಿದ್ದೀರಾ? ಅಕ್ಕ, ಅಕ್ಕ, ಅಕ್ಕ ಇಲ್ಲಿದ್ದೀರಾ? ನಾನು ನಿಮ್ಮನ್ನ ಎಲ್ಲ ಕಡೆ ಹುಡುಕ್ದೆ. ಅಕ್ಕ, ಯಾಕೆ ಅಳ್ತಾ ಇದ್ದೀರಾ? ಏನಾಯ್ತು? ನಾನಾ ಇಲ್ವಲ್ಲ, ಅದು ಕಣ್ಣಿಗೇನೋ ಧೂಳು ಬಿದ್ದಿರಬೇಕು. ಅಕ್ಕ ಸುಳ್ಳು ಹೇಳಬೇಡಿ, ನಿಜ ಹೇಳಿ. ಯಾಕೆ ಕಣ್ಣೀರು? ಕಣ್ಣೀರ ಇಲ್ವಲ್ಲ. ಕಣ್ಣೀರಲ್ವಾ? ಮತ್ತಿನ್ನೇನು? ಆ ಜಗ್ಗಲ್ಲಿರೋ ನೀರು ಹಾಕೊಂಡು ಕೂರಕ್ಕಾಗತ್ತಾ? ನನ್ನ ಹತ್ರ ಮುಚ್ಚಿಡ್ಬೇಡಿ ಅಕ್ಕ, ನಾನು ನಿಮ್ಮ ತಂಗಿ. ಪ್ಲೀಸ್ ಏನಾಯ್ತು ಅಂತ ಹೇಳಿ. ಹೌದು ಕಣೆ, ನೀರು ಹಾಕ್ಕೊಂಡೇ ಕೂತಿದ್ದೀನಿ. ಆದರೆ ಏನು ಮಾಡ್ತೀಯಾ ಪಾಪ, ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಅದೆಷ್ಟು ಪ್ರೀತಿ ಇದೆ ಅಂದರೆ ನಾನು ಏನು ಮಾಡಿದ್ರೂ ಮಗು ಥರ ನಂಬಿಡ್ತೀಯ. ಹೇಳಿ ಅಕ್ಕ, ಏನಾಯ್ತು? ಏಜೆ ಸರ್ ಏನಾದರೂ ಹೇಳಿದ್ರಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ ಬಿಡಲಿಲ್ಲ. ಹೆಣ್ಣಿಗೆ ಅವಳದೇ ಆದಂಥ ಸಮಸ್ಯೆ ಇರುತ್ತೆ, ಅದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕೂ ಆಗಲ್ಲ. ಆ ಸಮಸ್ಯೆಗೆ ಪರಿಹಾರನೂ ಇಲ್ಲ. ಪರಿಹಾರ ಇಲ್ವಾ? ಅಕ್ಕ ಏನು ಸಮಸ್ಯೆ ಅಂತ ಹೇಳಿ, ಅದನ್ನು ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ. ನೋಡಲಿಲ್ಲ, ಈಗಾಗಲೇ ನಿನ್ನ ಲೈಫಲ್ಲೇ ತುಂಬ ಪ್ರಾಬ್ಲಮ್ಸ್ಗಳಿದೆ. ಇನ್ನು ನನ್ನ ಪ್ರಾಬ್ಲಮ್ನು ಯಾಕೆ ಸುಮ್ಮನೆ ಹೆಗ್ಲ ಮೇಲೆ ಹಾಕ್ಕೊಳ್ತೀಯ? ಬೇಡ ಅಕ್ಕ, ನನ್ನ ಲೈಫಲ್ಲಿ ಯಾವ ಪ್ರಾಬ್ಲಮ್ಮೂ ಇಲ್ಲ. ನಿಮ್ಗೆ ಏನಾಗಿದೆ ಅಂತ ಹೇಳಿ ಅಕ್ಕ, ಪ್ಲೀಸ್. ಲೀಲಾ, ನನಗೊಂದು ಸತ್ಯ ಗೊತ್ತಾಗಿದೆ.
ಯಾವ ಸತ್ಯ ಅಕ್ಕ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಅಭಿ ಬಗ್ಗೆ ಲೀಲಾ. ಅಭಿಗೆ ನನ್ನ ಮೇಲೆ ಕೋಪ ಏನಾದರೂ ಇದೆಯಾ? ಕೋಪನಾ? ಕೋಪ ಇರಕ್ಕೆ ಹೇಗೆ ಸಾಧ್ಯ ಅಕ್ಕ? ಪ್ರೀತಿ ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ಹೌದಾ? ಹಾಗಿದ್ಮೇಲೆ ಅವ್ರು ಯಾಕೆ ನನ್ನಿಂದ ದೂರ ಹೋಗ್ತಿದ್ದಾರೆ? ನಾನೇ ಅವ್ರಿಗೆ ಹತ್ರ ಆಗಕ್ಕೆ ಪ್ರಯತ್ನ ಪಟ್ಟರು ಅವ್ರು ನನ್ನ ಹತ್ರ ಕಂಫರ್ಟಾಗಿ ಬಿಹೇವ್ ಮಾಡ್ತಿಲ್ಲ. ಅಂಥ ತಪ್ಪು ನಾನು ಏನು ಮಾಡಿದ್ದೀನಿ ಲೀಲಾ? ನನಗೆ ನೆನ್ಪು ಬರೋಕ್ಕೂ ಮುಂಚೆ 24 ಗಂಟೆ ನನ್ನ ಸುತ್ತಾನೆ ಸುಳ್ದಾಡ್ತಿದ್ರು. ಹೀಗೇನಾಯ್ತು? ಎಲ್ಲಿ ಹೋಯ್ತು ಆ ಪ್ರೀತಿ? ಎಲ್ಲಿ ಹೋಯ್ತು ಆ ಕೇರ್? ಅಲ್ಲ, ನನ್ನಿಂದ ಏನು ತಪ್ಪಾಗಿದೆ ಅಂತ? ನನ್ನ ಪ್ರೀತಿನ ನಾನು ಪಡ್ಕೊಳ್ಬೇಕು ಅಂತ ಅನ್ಕೊಳ್ಳೋದು ನನ್ನ ತಪ್ಪಲಿಲ್ಲ. ಏನೋ ಬೇರೆ ಟೆನ್ಷನ್ ಇರಬೇಕು ಅಕ್ಕ, ಸರಿ ಹೋಗುತ್ತೆ. ಇಲ್ಲ ಲೀಲಾ, ನನಗನ್ಸುತ್ತೆ ಅವ್ರಿಗಿರೋದು ಸಾಲ್ವ್ ಆಗದೆ ಇರುವಂಥ ಸಮಸ್ಯೆ. ಸಾಲ್ವ್ ಆಗದೆ ಇರೋವಂಥ ಸಮಸ್ಯೆನಾ? ಅದೇನೇ ಇದ್ರೂ ನನಗೆ ಹೇಳಿ ಅಕ್ಕ, ನಾನು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಟ್ಟಿನಲ್ಲಿ ನೀವಿಬ್ರು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು. ಆಹಾ, ರೋಗಿ ಬಯಸಿದ್ದು ಡಾಕ್ಟ್ರು ಹೇಳಿದ್ದು ಒಂದೇ ಆಗೋಯ್ತಲ್ಲ ಲೀಲಾ. ಇದಕ್ಕೆ ಕಣೆ ನೀನು ಇಷ್ಟ ಆಗೋದು. ತಾನಾಗೇ ಬಂದು ಗುಂಡಿನಲ್ಲಿ ಬೀಳ್ತೀಯ ಅಂದರೆ ನನಗೆಷ್ಟು ಸುಲಭ ಆಗೋಯ್ತು ಕೆಲಸ. ಈಗ ನಿನ್ನನ್ನು ಹೇಗೆ ಸಿಕ್ಕಾಕ್ಸ್ತೀನಿ ಅಂತ ನೋಡ್ತೀರ ಲೀಲಾ. ಅಭಿ ಮನಸ್ಸಲ್ಲಿ ಏನೋ ಗಿಲ್ಟಿದೆ ಅಂತ ಅನಿಸ್ತಿದೆ. ಅವ್ರ ಮನಸ್ಸಲ್ಲಿ ಬೇರೆ ಯಾರೋ ಇದ್ದಾರೆ ಅಂತ ಅನಿಸ್ತಿದೆ. ಅದೇ ಕಾರಣಕ್ಕೋಸ್ಕರನೇ ಅಭಿ ನನಗೆ ಹತ್ರ ಆಗ್ತಿಲ್ಲ ಅಂತ ಅನಿಸ್ತಿದೆ. ಯಾವಾಗಲೂ ನನ್ನ ಜಪಾನೆ ಮಾಡ್ತಿದ್ದ ಅಭಿ, ನೀನೇ ನನ್ನ ಜಗತ್ತು ಅಂತ ಹೇಳ್ತಿದ್ದ ಅಭಿ, ಇವತ್ತು ನಾನೇ ಹತ್ರ ಹೋದ್ರು ನನ್ನಿಂದ ದೂರ ಹೋಗ್ತಿದ್ದಾರೆ. ಅದ್ರ ಅರ್ಥ ಏನೂ ಇಲ್ಲ. ನಾನು ಹೋದ್ಮೇಲೆ ಮತ್ತೆ ನಾನು ವಾಪಸ್ ಬರೋಕ್ಕೂ ಮುಂಚೆ ಈ ಟೈಮ್ ಮಧ್ಯದಲ್ಲಿ ಅಭಿಗೆ ಯಾರಾದರೂ ಸಿಕ್ಕಿರಬಹುದಾ? ಅವರನ್ನ ಅಭಿಯಿಂದ ಮರೆಯೋಕ್ಕಾಗ್ತಿಲ್ಲ ಅಂತ ಅನಿಸ್ತಿದೆ. ನೋಡ್ಲಿಲ್ಲ, ನಾನು ಇಲ್ಲಿಂದ ಹೋದ್ಮೇಲೆ ನಾನು ಎಲ್ಲಿದ್ದೆ, ಏನಾಯಿತು, ಇದು ಯಾವುದೂ ಗೊತ್ತಾಗ್ತಿಲ್ಲ. ಇದೆಲ್ಲ ಯೋಚನೆ ಮಾಡಿ ಮಾಡಿ ನನಗಂತೂ ಸಾಕಾಗಿ ಹೋಗ್ತಿದೆ. ಎಲ್ಲಾದರೂ ದೂರ ಹೊರಟೋಗ್ಬಿಡೋಣ, ಯಾರು ಇಲ್ದಿರೋ ಜಾಗದಲ್ಲಿ ಪ್ರಾಣ ಕಳ್ಕೊಂಡ್ಬಿಡೋಣ ಅಂತ ಅನಿಸ್ತಿದೆ. ಅವ್ರು ನನ್ನ ಕಣ್ಮುಂದೆ ಇದ್ರು, ಅವ್ರು ನನ್ನವ್ರು ಆಗ್ತಿಲ್ವಲ್ಲ ಅಂತ ನನಗೆ ತುಂಬ ನೋವಾಗ್ತಿದೆ ಲೀಲಾ. ಅವ್ರು ನನಗೆ ಬೇಕು ಲೀಲಾ, ಬೇಕು. ನೋಡು, ಅವ್ರ ಮನಸ್ಸಲ್ಲಿರೋ ಗಿಲ್ಟ್ ಹೋಗ್ಬೇಕು. ಈಗ ನೀನೇ ಏನಾದರೂ ಮಾಡಬೇಕು ಲೀಲಾ, ನೀನೇನಾದರೂ ಮಾಡಬೇಕು ಲೀಲಾ. ನನಗೆ ಅಭಿ ಬೇಕು ಲೀಲಾ, ನನಗೆ ಅಭಿ ಬೇಕು. ಅಕ್ಕ, ನನ್ನ ಗಂಡ ಬಹುಶಃ ನಾನಿದ್ದೀನಿ ಅನ್ನೋ ಕಾರಣಕ್ಕೆ, ನನಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮ ಹತ್ರ ಬರ್ತಿಲ್ಲ ಅನಿಸುತ್ತೆ. ಇಲ್ಲ ಅಕ್ಕ, ನಿಮಗೆ ನೋವಾಗೋಕ್ಕೆ ನಾನು ಬಿಡಲ್ಲ. ಅವ್ರ ಮನಸ್ಸಿಂದ ಗಿಲ್ಟ್ ತೆಗಿಬೇಕು. ಅದಕ್ಕೆ ನಾನೇನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಮಾಡ್ತೀನಿ. ಅಕ್ಕ, ನೀವು ನೊಂದ್ಕೋಬೇಡಿ.
ಎಲ್ಲ ಸರಿ ಹೋಗುತ್ತೆ, ನಾನಿದ್ದೀನಿ. ಅದು ಗೊತ್ತು ಕಣಿಲಿಲ್ಲ, ಅದಕ್ಕೋಸ್ಕರನೇ ಈ ಪ್ಲ್ಯಾನ್ ಮಾಡಿ ನಿನಗೆ ಗೊತ್ತಿಲ್ದಂಗೆ ನಿನ್ನನ್ನು ಸಿಕ್ಕಾಕ್ಸ್ತಿದ್ದೀನಿ. ಸರಿಲಿಲ್ಲ, ನಿನ್ನನ್ನೇ ನಂಬಿದ್ದೀನಿ. ಏನ್ ಹೇಳ್ತಾ ಇದ್ದೀರಾ? 30 ಕೋಟಿನ? ಹೌದು, ಅದಕ್ಕೆ ನಾವೇನು ಬೇಕಂತ ಮಾಡಿಲ್ಲ ಅಥವಾ ನಮ್ಗೆ ಯಾವ ದುರಾಸೆನೂ ಇರಲಿಲ್ಲ. ಸ್ವಂತವಾಗಿ ಹೊಸ ಪ್ರಾಜೆಕ್ಟ್ ಶುರು ಮಾಡಿ ಆ ಸಕ್ಸಸ್ನ ಅಪ್ಪಂಗೆ ಡೆಡಿಕೇಟ್ ಮಾಡಬೇಕು ಅಂದ್ಕೊಂಡಿದ್ವಿ. ಹೌದು, ಅದಕ್ಕೆ ಅಪ್ಪ ಹೇಗೆ ಯಾರ ಸಹಾಯನೂ ಇಲ್ದಿರೋ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ರೋ ಅದೇ ಥರ ನಾವು ಪುಟ್ಟು ಸಾಧನೆ ಮಾಡೋಣ ಅಂತ ಈ ಕೆಲಸ ಕೈ ಹಾಕಿದ್ವಿ. ಆದರೆ ನಾವು ಇನ್ವೆಸ್ಟ್ ಮಾಡಿದ ಕಂಪನಿ ಫ್ರಾಡ್ ಅಂತ ಗೊತ್ತಾಯಿತು. ನಮ್ಮ ಮುಳುಗೋಗ್ಬಿಟ್ವಿ. ಅದಕ್ಕೆ 30 ಕೋಟಿ ಮುಳುಗ್ಸ್ ಬಂದು ಇಷ್ಟು ಆರಾಮಾಗಿ ಮಾತಾಡ್ತಾ ಇದ್ದೀರಲ್ಲ, ಏಜಿಗೆ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಗೊತ್ತಾಗದೆ ಇರಲಿ ಅಂತಾನೆ ನಿಮ್ಮ ಹತ್ರ ಹೇಳ್ಕೊಳ್ತಿದ್ದೀವಿ ಅಕ್ಕ. ನೀವೇ ಏನಾದರೂ ಮಾಡಬೇಕು. ಮುಚ್ಚು ಬಾಯ್. ಏಜೆ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಅವ್ರ ಕಣ್ಣು ನಿಮ್ಮ ಮೇಲಿಲ್ಲ ಅಂದ ಮಾತ್ರಕ್ಕೆ ನೀವ್ ಏನ್ ಮಾಡಿದ್ರು ನಡೆದು ಹೋಗುತ್ತೆ, ಅವ್ರಿಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಅವ್ರಿಗೆ ಮೈಯೆಲ್ಲ ಕಣ್ಣು, ಅವರು ಎಲ್ಲಾನು ಗಮನಿಸ್ತಾ ಇರ್ತಾರೆ. ಅಗತ್ಯ ಬಿದ್ದಾಗ ಮಾತ್ರ ಅದನ್ನ ಪಾಯಿಂಟ್ ಔಟ್ ಮಾಡೋ ಅಂತ ಚಾಣಾಕ್ಷ ಅವರು. ಅಂತ ಅವ್ರ ಮಕ್ಕಳಾಗಿ ಮೋಸ ಹೋಗಿ ಬಂದಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಅಕ್ಕ, ಅವ್ರು ಹೇಳ್ತಿದ್ದಾರಲ್ವಾ ಬೇಕಂತ ಮಾಡಿಲ್ಲ ಅಂತ, ಮೋಸ ಹೋದ್ವಿ ಅಂತ ಹೇಳ್ತಿದ್ದಾರಲ್ವಾ ಅಕ್ಕ? ಮೋಸ ಹೋಗಿದ್ದಲ್ಲ ಸರು, ಮೋಸ ಮಾಡಿದ್ದು. ಅಕ್ಕ, ನೀವೇ ಹೇಗೆಲ್ಲ ಮಾತಾಡಿದ್ರೆ ಈ ನೇಜೆ ಹೇಗೆಲ್ಲ ಮಾತಾಡ್ಬೋದು ಅನ್ನೋ ಭಯ ಇದೆ ನಮಗೆ. ಪ್ಲೀಸ್ ಅಕ್ಕ, ಏನಾದರೂ ಮಾಡಿ. ಇದು ನಮ್ಮ ಗಂಡಂದ್ರ ಮರ್ಯಾದೆ ಪ್ರಶ್ನೆ. 30 ಕೋಟಿನ ಯಾರಿಗೂ ಗೊತ್ತಿಲ್ದಂಗೆ ಸಾಲ ತಗೊಂಡಾಗ ನನ್ನ ಹತ್ರ ಕೇಳಿದ್ರ? ಅದನ್ನ ಇನ್ವೆಸ್ಟ್ ಮಾಡಿದಾಗ ನನ್ನ ಹತ್ರ ಕೇಳಿದ್ರ? ಅಥವಾ ಏಜಿಗೆ ಗೊತ್ತಿಲ್ದಂಗೆ ಹೊಸ ಕಂಪನಿ ಶುರು ಮಾಡಿದ್ರಲ್ಲ, ಆಗ್ಲಾದ್ರೂ ನನ್ನ ಹತ್ರ ಬಂದು ಹೇಳಿದ್ರ? ಅಥವಾ ಲಾಸ್ ಆದಾಗ ಹೇಳಿದ್ರ? ಆಗಿಲ್ದೆ ಇರೋದು ಈಗ ಯಾಕೆ? ಇಲ್ಲ, ನನ್ನ ಕೈಯಲ್ಲಿ ಏನೂ ಮಾಡಕ್ ಸಾಧ್ಯ ಇಲ್ಲ. ನಾ ಮಾಡಲ್ಲ. ಅಕ್ಕ ಪ್ಲೀಸ್ ಅಕ್ಕ, ನೀವೇ ನಮ್ಮ ಕೈ ಬಿಟ್ರೆ ನಾವೆಲ್ಲ ಬೀದಿಗೆ ಬರ್ಬೇಕಾಗತ್ತೆ. ಬನ್ನಿ, ಬೀದಿಗೆ ಬನ್ನಿ. ಭಿಕ್ಷೆ ಬೇಡಿ, ಅದು ನಿಮ್ ಹಣೆ ಬರ. ನಾನೇನು ಮಾಡಕ್ಕಾಗಲ್ಲ. ಅದಕ್ಕೆ ನಿಮ್ಮ ಕೈ ಮುಗಿತೀವಿ, ಬೇಕಿದ್ರೆ ನಿಮ್ಮ ಕಾಲು ಹಿಡಿತೀವಿ. ಅದಕ್ಕೆ ಪ್ಲೀಸ್, ಅದಕ್ಕೆ ನೀವೇ ಇಲ್ಲ ಅಂದ್ರೆ ನಮ್ಮ ಜೀವ ಹೋಗ್ಬಿಡುತ್ತೆ. ಪ್ಲೀಸ್ ಅದಕ್ಕೆ, ಪ್ಲೀಸ್. ಹೋಗ್ಲಿ. ಜೀವ ಹೋದ್ರೂ ಪರವಾಗಿಲ್ಲ, ಈ ವಿಷಯದಲ್ಲಿ ನಾನ್ ನಿಮ್ಗೆ ಸಹಾಯ ಮಾಡಕ್ಕಾಗಲ್ಲ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು. ಆ ಶಿಕ್ಷೆಗೆ ಜೀವ ಹೋಗುತ್ತೆ ಅಂದ್ರು ಐ ಡೋಂಟ್ ಮೈಂಡ್. ಅಕ್ಕ, ನೀವೈ ಮಾತಾಡ್ತಿರೋದು?
ಏಜೆ ಸಾಮ್ರಾಜ್ಯದಲ್ಲಿ ಏಜೆ ಬಿಟ್ರೆ ನೆಕ್ಸ್ಟ್ ಇದ್ದಿದ್ದೆ ನೀವು. ನಿಮ್ಮ ಬಾಯಲ್ಲಿ ಇಂಥ ಮಾತಾ? ನಾನು ನಂಬಲ್ಲ. ನಂಬೇಡ, ಬಿಡು. ಬಟ್ ದ ಗಿಲ್ಟಿ ಶುಡ್ ಬಿ ಪನಿಷ್ಡ್. ನಿಮ್ ಗಂಡಂದ್ರು ಮಾಡಿರೋ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಗಬೇಕು, ಅವಮಾನ ಆಗಬೇಕು, ನೋವು ಅನುಭವಿಸ್ಬೇಕು. ಇವರಿಬ್ಬರನ್ನ ನಂಬ್ಕೊಂಡು ಇವರಿಬ್ರು ಹೆಂಡತಿಯಾಗಿ ಬಂದಿದ್ದಕ್ಕೆ ನಿಮಗೂ ಇದ್ರಲ್ಲಿ ಪಾಲಿದೆ.